ಜೆಲಟಿನ್ ಕಡ್ಡಿ ಸಿಕ್ಕ ಜಾಗದಲ್ಲಿ ಟೈಮರ್ ಪತ್ತೆ ಪ್ರಕರಣ. ಪ್ರಧಾನಿ ಬರೋದಕ್ಕೂ ಮೊದಲೇ ಜೆಲಟಿನ್ ಪತ್ತೆಯಾಗಿದೆ. ಪ್ರಕರಣದ ತನಿಖೆಯನ್ನ ಎನ್ಐಎ ಕೇಳಿದೆ. ಅದನ್ನ ನಾವು ಕೊಡ್ತಾ ಇದ್ವಿ. ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿರೋದು. ಬಾಂಬ್ ಇಟ್ಟಿದ್ದಾನೆ ಅಂತ ಕರೆ ಮಾಡಿದ್ದವನ್ನ ಬಂಧಿಸಿದ್ದೇವೆ. ಈಗ ಜೆಲಟಿನ್ ಕಡ್ಡಿ ಸಿಕ್ಕ ಸ್ಥಳದಲ್ಲಿ ಬೇರೆ ವಸ್ತುಗಳು ಕೂಡ ಸಿಕ್ಕಿವೆ. ಪ್ರಧಾನಿ ಬರುವಾಗ ನಾವು ಕೇಂದ್ರದಿಂದ ಭದ್ರತೆ ಕೊಡ್ತೇವೆ. ಟೆರರಿಸಂ ಲಿಂಕ್ ಇರುವಂತಹ ಬಗ್ಗೆ ಈಗಾಗಲೇ ಹೇಳೋದಕ್ಕೆ ಆಗಲ್ಲ. ನಾವು ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ ತನಿಖೆ ಆಗಬೇಕು, ನೋಡೋಣ ತನಿಖೆ ಆದ್ಮೇಲೆ ಏನೇನು ವರದಿಗಳು ಬರುತ್ತೆ. ಜೆಲಟಿನ್ ಕಡ್ಡಿ ಸಿಕ್ಕ ಜಾಗದಲ್ಲಿ ನಮಗೆ ಟೈಮರ್ ಪತ್ತೆ ಆಗಿದೆ. ಹಾಗಾಗಿ ನಾವು ಅದನ್ನ ಕುಲಂಕುಷವಾಗಿ ಗಮನಿಸ್ತೇವೆ. ಪ್ರಧಾನಿ ಬರೋದಕ್ಕೂ ಮೊದಲೇ ನಮಗೆ ಜೆಲಟಿನ್ ಪತ್ತೆ ಆಗಿರೋದು. ಹಾಗೆ ಪ್ರಕರಣದ ತನಿಖೆಯನ್ನ ನಾವು ಎನ್ಐಎ ಕೊಟ್ಟಿದ್ದೀವಿ. ಅದು ಕೂಡ ಕೇಳ್ತಾ ಇದೆ. ಕೆಲವೊಂದು ಏನು ನಮಗೆ ಸಿಕ್ಕಿದೆ ಪ್ರೂಫ್ಗಳು ಅಥವಾ ಏನಾದರೂ ಅವಶೇಷಗಳು ಸಿಕ್ಕಿರೋದನ್ನ ನಾವು ಅದನ್ನ ಎನ್ಐಎ ತನಿಖೆಗೆ ಮಾಡೋದಕ್ಕೆ ಅಂತ ಕೊಟ್ಟಿದ್ದೀವಿ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಡ್ತಾ ಇದ್ದಾರೆ. ಜೊತೆಗೆ ಜೆಲಟಿನ್ ಕಡ್ಡಿಯನ್ನ ಸಿಕ್ಕ ಸ್ಥಳದಲ್ಲೇ ಬೇರೆ ವಸ್ತುಗಳು ಕೂಡ ನಮಗೆ ಸಿಕ್ಕಿವೆ. ಹಾಗಾಗಿ ಜೆಲಟಿನ್ ಜೊತೆಗೆ ನಾನು ಹೇಳ್ದಾಗೆ ಕೆಲವೊಂದು ವೈರ್ಗಳು, ಜೊತೆಗೆ ನೋಡಿ ಈಗ ಬ್ಯಾಟ್ರಿಗಳು ಕೂಡ ಸಿಕ್ಕಿದೆ. ಜೊತೆಗೆ ಒಂದು ಏನು ಬೆಂಕಿ ಪೊಟ್ನ, ಇವೆಲ್ಲವೂ ಕೂಡ ಅದರೊಳಗಡೆ ಇನ್ನೂ ಹಲವಾರು ಏನು ಬ್ಲಾಸ್ಟ್ ಆಗೋಕ್ಕೆ ಅಥವಾ ಒಂದು ಬೆಂಕಿ ಕಿಡಿ ಹತ್ಕೊಳ್ಳೋಕ್ಕೆ ಏನೇನೆಲ್ಲ ಬೇಕು ಅದೆಲ್ಲವೂ ಕೂಡ ಬಾಕ್ಸ್ನಲ್ಲಿ ಇತ್ತು. ಈಗ ಸದ್ಯ ಬ್ಯಾಟ್ರಿ ಪತ್ತೆ ಆಗಿರೋದು ಜೊತೆಗೆ ಇಲ್ಲಿ ಕಾಣ್ತಾ ಇದೆ. ಆರೋಪಿ ಬಳಸ್ತಾ ಇದ್ದಂತಹ ಮೊಬೈಲನ್ನು ಒಂದು ಕಡೆ ಎನ್ಐಎ ಅಧಿಕಾರಿಗಳು ವಶಪಡಿಸ್ಕೊಂಡು ಅದನ್ನು ನೋಡೋದಕ್ಕೆ ಮುಂದಾಗ್ತಾ ಇದ್ರೆ, ಅದರಲ್ಲಿ ತನಿಖೆ ಮಾಡೋದಕ್ಕೆ FSLಗೆ ಕಳಿಸಿದ್ರೆ, ಇತ್ತ ಪರಮೇಶ್ವರ್ ಅವರು ಕೂಡ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ.